ನಾನು ಹೇಳಿದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದ್ಯಾ ತಾನೆ? ಬರಬರಿ ಮಾಡಿನ್ರಿ. ಈಶ್ವರ ನಮ್ಮನೆಗೆ ಬರ್ತಾ ಇದ್ದಾನೆ. ಅಯ್ಯಯ್ಯಪ್ಪ ಅಣ್ಣವ್ರ ಒಂದು ಕೆಲಸ ಮಾಡೋಣ್ರಿ, ನಾವು ಈ ಊರ ಬಿಟ್ಟು ಎಲ್ಲರೂ ಹೋಗ್ಬಿಡೋಣ. ಯಾಕೆ ನನ್ನ ನೋಡಿ ಭಯ ಆಯ್ತಾ? ಇವ್ ನಾಶ ಆಗೋನಲ್ವೋ, ವಿನಾಶಕರ್ತ. ನಾವಿದುವರೆಗೂ ದೂರ ಇದ್ದಿದ್ದು ಊರವ್ರ ಉದ್ಧಾರಕ್ಕೆ, ರಕ್ತಪಾತ ನಡೀದೇ ಇರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಮರ್ತಿರೋದನ್ನ ಮತ್ತೆ ಕೆದಕ್ಬೇಡ. ಕೆದಕ್ದೆ ಹೋದ್ರೆ ಕಳ್ಕೊಂಡಿರೋ ನಮ್ಮವ್ರ ಆತ್ಮ ನನ್ನನ್ನ ನೆಮ್ಮದಿಯಾಗಿರೋದಕ್ ಬಿಡಲ್ವೋ? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿನ್ನ ಆತ್ಮ ಪರಮಾತ್ಮನ್ ಪಾದ ಸೇರ್ಬೇಕು. ನಿನ್ನಾಗೆ ತುಂಬಾ ಜನ ತುಳ್ದಾಕ್ಬೇಕು, ಹೊಸ್ಕಾಕ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. 6 ಕೋಟಿ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನೀನೇ ಅಲ್ಲ, ನಿನ್ನಂತವ್ರು 100 ಜನ 100 ಜನ್ಮ ಎತ್ ಬಂದ್ರು. ಇದು ಬೆಳೆ ಬೆಳೆಯೋ ಭೂಮಿ. ಇಲ್ಲಿ ಬೀಜನ ಬಿತ್ತಬೇಕೆ ಹೊರ್ತು ಹಾಗೆ ತನಾನಲ್ಲ. ಬಿತ್ತಿದ ಬೀಜನ್ ಬೆಳೆಯೋಕೆ ಶತ್ರುಗಳನ್ನ ಗೊಬ್ಬರ ಮಾಡಿ ಗದ್ದೆಗೆ ಹಾಕ್ಬೇಕು. ಇದೇ ನಿನ್ ಕೊನೆ ನಿರ್ಧಾರ ಆಗೋದಾದ್ರೆ ಒಂದ್ ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ನಮ್ಗಾಗ್ಲಿ ನಮ್ಮ ನಂಬಿರೋ ಜನಗಳಿಗಾಗ್ಲಿ ಸ್ವಲ್ಪ ಮೋಸ ಆದ್ರೂ 3 ಕೋಟಿ ದೇವತೆಗಳ ಮೇಲೆ ಆಣೆ, ನಿಮ್ಗಳನ್ನೆಲ್ಲ ಜೀವ ಸೇತ ಊತಾಕ್ಬಿಡ್ತೀನಿ. ನನ್ನ ಮನೆಗೆ ಬಂದು ನನ್ನನ್ನೇ ಊತಾಕ್ಬಿಡ್ತೀನಿ ಅಂತೇನೋ? ನಿಮ್ ಮನೆಗೆ ಅಲ್ವೋ, ಕರ್ನಾಟಕದ ಯಾವ ಊರಿಗೆ ಬೇಕಾದ್ರೂ ಬರ್ತೀನಿ, ಯಾವ ಜಿಲ್ಲೆಗೆ ಬೇಕಾದ್ರೂ ಬರ್ತೀನಿ, ಯಾವ ಸೆಂಟ್ರಿಗೆ ಬಾ ಅಂತ ಹೇಳೋ ಅಲ್ಲಿಗೂ ಬರ್ತೀನಿ. ಅಷ್ಟೇ ಯಾಕೆ, ಯಾವ ವಸೂಲ್ ತಾಟ್ಬೇಕೇಳೋ ಅದನ್ನು ತಾಟ್ಬಿಟ್ಟು ಬರ್ತೀನಿ. ಕತ್ತರಿಸೋಕ್ ಶುರು ಮಾಡಿದ್ರೆ ಮೊಕ್ಕಾಮುತಿ ನೋಡೋದಿಲ್ಲ. ಏನು ನೋಡ್ತಾ ಇದ್ದೀರಾ? ಕತ್ತಿ ಇಲ್ದೆ ಒಳಗ್ ಬಂದಿದ್ಯಾ? ನಮ್ ಮನೆ ಹೊಸದಾಡ ಅದಂಗೂ ಆಚೆ ಹೋಗ್ತೀಯಾ? ಕತ್ತಿ ನಿಮ್ಮಂತವ್ರಿಗೂ ನನಗೆ ಸೈ ಅಂದ್ರೆ ಸೆಕೆಂಡ್ ಒಂದೊಂದ್ ತಲೆ ತಗೊಂಡೋಗ್ಬಿಡ್ತೀನಿ. ಈಶ್ವರ ಸ್ವಲ್ಪ ಕೆಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಈಶ್ವರ್ ನಾಳೆ ಸರ್ಕಾರ ಬ್ಯಾನ್ ಮಾಡಿರೋ ಆ ಕ್ವಾರೆ ಓಪನ್ ಮಾಡೋದಕ್ಕೆ ನಮ್ಮ SP ಜೊತೆ ಹೋಗ್ತಿದ್ದಾನೆ. ಅವ್ರ ಮನೆಯಿಂದ ಆ ಕ್ವಾರೆಗೆ ಸುಮಾರು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅವ್ರಲ್ಲಿ ಬಂದು ಸೇರೋದಕ್ಕೆ 1 ಅವರ್ ಟೈಮ್ ಬೇಕಾಗುತ್ತೆ. ಕ್ವಾರೆ 2 ಕಿಲೋಮೀಟರ್ ದೂರದಲ್ಲಿ 2 ಅವರ್ಸ್ ಮುಂಚೆನೆ ನಾವು ಆ ಜಾಗದಲ್ಲಿ ಇರಬೇಕು. ಲ್ಯಾಂಡ್ ಮೈನ್ ಬ್ಲಾಸ್ಟ್ ಎಕ್ಸ್ಪರ್ಟ್ ಬೆಳಗಾಂ ಜಿಲ್ಲೆಯಲ್ಲಿ ಭೂಪಯ್ಯ ಅಂತ ಒಬ್ಬ ಸ್ಪೆಷಲಿಸ್ಟ್ ಇದ್ದಾನೆ. ಇವತ್ತು ರಾತ್ರಿ ಅವನನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ಆ ಈಶ್ವರ್ ಇರೋ ಗಾಡಿನ ನಮ್ ಕಣ್ ಮುಂದೆನೆ ಬ್ಲಾಸ್ಟ್ ಮಾಡ್ತಾನೆ. ಆ ದೇವ್ರು ಯಾವ್ದಾವ್ದೋ ರೂಪದಲ್ಲಿ ಬರ್ತಾನೆ ಅಂತಾರೆ, ನಮ್ಗೆ ಇನ್ಸ್ಪೆಕ್ಟರ್ ರೂಪದಲ್ಲಿ ಬಂದ್ಬಿಟ್ಟವನೆ. ಚೀಕಲ್ಲ ಬೋಪಯ್ಯ. ಗಾಡಿ ಯಾವ ಕಡೆ ಬರುತ್ತೆ? ಆ ಕಡೆಯಿಂದನೇ ಬರುತ್ತೆ. ಏ ಸೀನಾ ಅಣ್ಣ, ಪೆಟ್ಟಿಗೆ ತಗೊಂಬಾರ. ಆಯ್ತಣ್ಣ.
ಅಯ್ಯಯ್ಯಯ್ಯಯ್ಯೋ ಇರ್ದವ್ಳು ಎಷ್ಟು ವೈರ್ ಅದಾವ್ರಿ ಅಣ್ಣಾರ ಅದೇನ್ರಿ ಸಣ್ಣ ಪೆಟ್ಟಿಗೆ ತಿರುಪ್ತಿಲ್ ಸಿಎಂ ಗಿಟ್ಟಿದ್ ಮೆಟೀರಿಯಲ್ ಇದೆ. ಅಲ್ಲಿ CM ಗೂ ಏನಾಗಿಲ್ಲ ಹಂಗಾರೆ ಈಶ್ವರ್ಗೂ ಇಲ್ಲಿ ಏನಾಗೋದಿಲ್ಲ ಮತ್ತೆ ಹೋಗ ಹೋಗು. ರೇ ನೀವೆಲ್ಲ ಇಲ್ಲೇ ಇದ್ರೆ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಬನ್ನಿ, ಬನ್ನಿ, ಹೊರಡ್ ಬನ್ನಿ. ಅವ್ನಿಗೆ ಯಾಕೋ ಗಿಲ್ಲಕ್ ಹೋದೆ? ಅವನಿಗೆ ಇಲ್ಲಿದ್ರೆ ನಿಮ್ಗೆ ಯಾಕೆ ನೋವು ಆಕತ್ರಿ ಅಲ್ರಿ ಏನು ಗೊತ್ತಿಲ್ದ ಕೇಳಕ್ ಹೋದೆ ಆ ಯಪ್ಪ ಬುಡ್ದಾಗ ಬೆಂಕಿ ಇಟ್ಕೊಂಡಂಗ್ ಉರಿತಾನ ಅನ್ನ ಮುಚ್ಚ ಬಾಯಿ. ಅಲ್ಲ ಈಸು ಹೊಟ್ಟವನಂತೆ, 3ನೇ ಗಾಡಿಯಲ್ಲಿ ಇದಾನಂತೆ. ಕ್ಯಾ ಬೋಲ್ ರहा है? ಇವ್ನಿಗೆ ಯಾವ ಭಾಷೆ ಅರ್ಥ ಆಗುತ್ತೆ? ಹಿಂದೆ ಆಗ್ಲಿ ಸೇಟ ಓ ಈಶ್ವರ ಆತ ಇದರ ಕುಚ್ ಕುಚ್ ಹೋಗ್ತಾ ಗಾಡಿಗಳು ಯಾರ್ದು ಈಶ್ವರ್? ನಮ್ದೆ. ಇನ್ನು ಮುಂದೆ ನಡಿ ಆಟನ ನೋಡ್ತಾರೆ. ಅಲ್ಲ ಗಾಡಿ ಜೊತೆ ಇನ್ನು 6 ಗಾಡಿ ಬಂದು ಸೇರ್ಕೊಳ್ತು. ಅವನ 6ನೇ ಗಾಡಿಯಲ್ಲಿ ಇದ್ದಾನಣ್ಣ. ಯೋ ಗೋಪಯ್ಯ, 12 ಗಾಡಿ ಬರ್ತಾ ಇದೆಯಂತೆ, 6ನೇ ಗಾಡಿಲಿ ಅವನಂತೆ. ಎಲ್ಲ ಬ್ಲಾಸ್ಟ್ ಆಗತ್ತೆ. ಅವನಿಗಿಂತ ಮುಂಚೆ ನಮ್ಮನ್ನೇ ಸಾಡ್ಸಂಗಿದ್ದಾನೆ ಇವನು. ಗಾಡಿ ಬ್ಲಾಸ್ಟ್ ಮಾಡೋ ಟೆನ್ಷನ್ ಅಲ್ಲಿ ಅವನಿದ್ದಾನೆ. ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾರ? ಅವನೆಲ್ಲ ನೋಡ್ಕೊತಾನೆ ಬಿಡ್ರಿ. SP ಸಾಹೇಬ್ರೆ, ಇನ್ನೊಂದ್ 12 ಗಾಡಿ ಬಂದು ಸೇರ್ಕೊಳ್ಳುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಕಥೆಯೋ ನಮಗಾಗಿ ಬಂದವೆ ಅಣ್ಣಾರ ಈ ಹಾಡು ನಮ್ ಸಂಬಂಧ ಬರ್ದಂಗ ಐತ್ ನೋಡ್ರಿ. ಅಲ್ಲ ಚೆನ್ನಾಗಿ ಮಾತಾಡೋದು. ಹ್ಞೂ ಹೇಳ. 12 24 ಆಗ್ಯಾವೇನ್ರಿ? ಗೋಪಯ್ಯನವ್ರೆ, ನೀನ್ ಹಂಗ್ ನೋಡ್ಬೇಡಪ್ಪ, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. 24 ಗಾಡಿಲಿ ಬರ್ತಾವನಂತೆ. ಯಾವ ಗಾಡಿಯಲ್ಲಿ ಬರ್ತಾ ಇದ್ದಾನೆ? ಅಯ್ಯೋ ಅದೇ ನನಗೂ ಗೊತ್ತಾಯ್ತಲ್ಲ. ಈಗ ಏನ್ ಮಾಡೋದು ನೀನೇ? ಏನು ಮಾಡಕ್ಕಾಗಲ್ಲ, ಎಲ್ಲ ಸೆಟ್ ಮಾಡಾಯ್ತು, ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ಗಾಡಿ ಬರ್ತೈತೆ, ಗಾಡಿ ಎಗರಿಸು 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 ಎಗರಿಸು. ಅಣ್ಣಾರ ಅಲ್ಲೋಡ್ರಿ, ನಮ್ಮ ಗಾಡಿಗಳ ಹಾರಾಡಕತ್ತಾವು. ಅಯ್ಯೋ ಮಣ್ಣ ಜಟ್ಟಿ ನಿಂತಾನ ತೊಡೆಯ ತಟ್ಟಿ ಎಲ್ಲಾನೋ ಎಲ್ಲ ಮೆಟ್ಟಿ ಬಾಂಬು ನೀವು ಹಾಕಿದ್ರೇನೆ ಬ್ಲಾಸ್ಟ್ ಆಗುತ್ತೆ. ನಾನ್ ಬರೀ ನೋಡಿದ್ರೇನೆ ಬ್ಲಾಸ್ಟ್ ಆಗೋದು. ನನ್ನ ಗಾಡಿಗೆ ಬಾಂಬ್ ಬಿಟ್ರೆ ನಿಮ್ಗಳ ಗಾಡಿ ಹೇಗ್ ಬ್ಲಾಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹುತ್ತದಲ್ಲಿರೋ ಹಾವನ್ನ ಹೊರಗೆ ತೆಗೆಯೋದಕ್ಕೆ ಎಲ್ರೂ ಪುಂಗಿ ಬಳಸ್ತಾರೆ. ನಾನ್ ಪೊಲೀಸರನ್ನ ಉಪಯೋಗಿಸ್ಕೊಂಡೆ. ಪ್ರತಾಪ್, ರೂಪಯ್ಯ,
ತೆಲಿನಪ್ಪ ಇವಂದು ಅನ್ನೆಸೆಸರಿ ನಮಗ ಟೆನ್ಷನ್ ಕೊಟ್ಟು ನಮ್ ಗಾಡಿಗೊಳಗ ಬಾಂಬ್ ಇಟ್ಟು ನಮಗ ಗೊತ್ತಿಲ್ದಾಗ ಎಲ್ಲಾ ಕೆಲಸ ಮಾಡ್ಬಿಟ್ನಲ್ಲಪ್ಪ. ಜನಗಳನ್ನ ತುಳಿದು ಬದುಕೋನು ನೀನು, ಜನರಿಗೋಸ್ಕರ ಬದುಕೋನು ನಾನು. ಎಲ್ರು ಸಾಯ್ಲಿ ಅನ್ನೋನು ನೀನು, ಎಲ್ರು ಚೆನ್ನಾಗಿ ಓದ್ಲಿ ಅನ್ನೋನು ನಾನು. ಒಳ್ಳೇದ್ರ ಮುಂದೆ ಕೆಟ್ಟದ್ ಯಾವತ್ತೂ ಗೆಲ್ಲಕ್ಕಾಗಲ್ಲ ಕಣ. ಈಗ ಹೇಳಿ ಸರ್, ಇವನ್ನೆಲ್ಲ ಏನ್ ಮಾಡೋಣ? ನಾನ್ ಪೊಲೀಸ್ ಅಧಿಕಾರಿಯಾಗಿ ಹೇಳ್ತೇನೆ, ಒಬ್ಬ ಮನುಷ್ಯನಾಗಿ ಹೇಳ್ತೇನೆ. ಏನ್ ಹೇಳ್ತಾ ಇದೀಯ ನೀನು? ಹೋಲ್ಡ್ ಆನ್ ಏನ್ರಿ ಅಣ್ಣಾರ, ಶತಾಬ್ದಿ ಎಕ್ಸ್ಪ್ರೆಸ್ ಬಂದಂಗ್ ಭಾರಿ ಸ್ಪೀಡ್ನಾಗ ಬರಾಕತ್ತಿರಲ್ಲ ಅಣ್ಣಾರ. ಜ್ಯೋತಿಷ್ ನಾವು ಹೇಳಿದ್ದು ನಾನ್ ನಿಮ್ ಪಕ್ಕದಾಗಿದ್ರೆ ನಿಮಗ್ ಒಳ್ಳೇದಾಕೈತೆ ಅಂತಲ್ಲ, ನನಗ್ ಒಳ್ಳೇದಾಕೈತೆ ಅಂತ. ನೋಡ್ರಿ, ಅಕಸ್ಮಾತ್ ನೀವ್ ಏನಾರ ಬದಿ ಕುಡಿದ್ರೆ ನಾಳೆ ಬೆಳಿಗ್ಗೆ ಬಂದು ನೋಡ್ತೀನ್ರಿ. ನಮಸ್ಕಾರ. ಇದಕ್ಕೋಸ್ಕರನೇನಾ ನಾನು 2 ವರ್ಷ ಈ ಮಣ್ಣನ್ ಬಿಟ್ಟು ದೂರ ಇದ್ದಿದ್ದು? ನಾವು ಕತ್ತರಿಸೋಕ್ ಶುರು ಮಾಡಿದ್ರೆ ನಮಗ್ ಕಾಡ್ ಸಿಗಲ್ಲ, ಸಾಯಿಸ್ಕೊಂಡೆ ಹೋದ್ರೆ ಮನುಷ್ಯ ಅನ್ನೋನೇ ಇರಲ್ಲ. ಎಷ್ಟು ದಿನ ಅಂತ ಕತ್ತರಿಸ್ತೀವಿ, ಎಷ್ಟು ಜನನ ಅಂತ ಸಾಯಿಸ್ತೀವಿ. ಇನ್ಮೇಲಾದ್ರೂ ಈ ಕತ್ತಿಗೆ ವೈರತ್ವಕ್ಕೆ ಕೊನೆ ಮಾಡೋಣ. ನಿಮ್ ಕುಟುಂಬಗಳ ಜೊತೆ ಚೆನ್ನಾಗಿರಿ, ಸಂತೋಷವಾಗಿರಿ. ನಿಮ್ ಹೆಂಡತಿ ರಣೆ ಮೇಲೆ ಅರ್ಶನ ಕುಂಕುಮ ಯಾವಾಗ್ಲೂ ನನ್ನಂತ ಇರ್ಬೇಕು. ಮಂಡ್ಯದ ಮಣ್ಣು ಯಾವಾಗ್ಲೂ ಶಾಂತಿಯಾಗಿರ್ಬೇಕು. ಈ ಈಶ್ವರನ್ ದೇಹದಲ್ಲಿ ಜೀವ ಇರೋವರೆಗೂ ಮಂಡ್ಯದಲ್ಲಿ ಕಾವೇರಿ ಹರಿಬೇಕೆ ಹೊರತು ರಕ್ತ ಹರಿ ಕುಡ್ದು